ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ನಮ್ಮ ಸಂಘದ ಎಲ್ಲ ಸದಸ್ಯರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ನನ್ನ ಜೊತೆಯಲ್ಲಿ ಆಯ್ಕೆಯಾದಂತ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಖಜಾಂಚಿ ಇವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಚುನಾವಣೆಯಲ್ಲಿ ನನಗೆ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿದಂತ ಎಲ್ಲ ಸದಸ್ಯರು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಇಷ್ಟೇ ಹೇಳಲು ಬಯಸ್ತೇನೆ, ಹೇಗೆ ನೀವು ನನಗೆ ಮತ ಕೊಟ್ಟು ಆಯ್ಕೆ ಮಾಡಿದ್ದೀರಿ, ಮುಂದೆ ಕೂಡ ಇದೇ ರೀತಿಯ ಸಹಕಾರವನ್ನು ಕೊಡಬೇಕು. ನಮ್ಮ ಸಂಘದ ಅನೇಕ ಸಮಸ್ಯೆಗಳಿವೆ, ಬಟ್ ಇಟ್ ಈಸ್ ನಾಟ್ ಎ ರೈಟ್ ಟೈಮ್ ಟು ಡಿಸ್ಕಸ್ ಆಲ್ ದಿ ಪ್ರಾಬ್ಲಮ್ಸ್. ಬಟ್ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸಮಸ್ಯೆಗಳಿಗೆ ತಮ್ಮೆಲ್ಲರ ಸಹಕಾರದಿಂದ ಪರಿಹಾರ ಕೊಂಡುಕೊಳ್ತೇವೆ. ಮತ್ತು ಒಂದು ನಮ್ಮದ ಅವಧಿಯಲ್ಲಿ ಯಾವುದೇ ರೀತಿಯ ತಪ್ಪುಗಳ ಆಗದೆ ಹಾಗೆ, ಸಂಘದ ಹೆಸರು ಕೆಡಿಸದೆ ಹಾಗೆ ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳನ್ನು ತಮ್ಮೆಲ್ಲರ ಸಹಕಾರದಿಂದ ನಾನು ಮುಂದುವರಿಸಿಕೊಂಡು ಹೋಗುತ್ತೇನೆ ಎಂದು ಆಶ್ವಾಸನೆ ಕೊಡುತ್ತಾ ಮತ್ತೊಮ್ಮೆ ನನಗೆ ಆಯ್ಕೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳು ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮೇಲೆ ಇಷ್ಟೊಂದು ವಿಶ್ವಾಸ ಮತ್ತು ಪ್ರೀತಿ ತೋರಿಸಿ ಪ್ರಚಂಡ ಬಹುಮತದಿಂದ ಆರಿಸಿ ತಂದಿದ್ದೀರಿ. ನಿಮ್ಮ ಈ ಮತದಾನದ ಭಾರ, ಹೂವಿನ ಭಾರ ನನಗೊಂದು ದೊಡ್ಡ ಜವಾಬ್ದಾರಿ ಅಂತ ತೀರ್ಮಾನ ತಗೊಂಡು ನಿಮ್ಮ ಸೇವೆಗೆ ಕಟಿಬದ್ಧನಾಗಿರ್ತೇನೆ. ನನ್ನ ಸ್ಲೋಗನ್ ತರಾನೇ, ಇಫ್ ಯು ಎಲೆಕ್ಟ್ ಮೀ ದೆನ್ ಐ ವಿಲ್ ವರ್ಕ್ ಆಸ್ ಎ ಸಿಇಒ ಆಫ್ ಎ ಕಂಪನಿ. ಆ ತರ ಈ ಬಾರ್ ಅನ್ನ ಒಂದು ಕಂಪನಿ ಅಂತ ತಿಳ್ಕೊಂಡು ನನ್ನ ಆ ಅನುಭವವನ್ನ ಇಲ್ಲಿ ಅಳವಡಿಸಿಕೊಂಡು ಒಂದು ಕಂಪನಿಯ ಸಿಇಒ ತರ ಕೆಲಸ ಮಾಡ್ತೀನಿ ಅಂತ ನನ್ನ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿಗೆ ತಕ್ಕಂತೆ ನಡೆದುಕೊಂಡು ನಿಮ್ಮ ಎಲ್ಲಾ ನಿರೀಕ್ಷೆಗಳನ್ನ ನಾನು ಪೂರೈಸ್ತೇನೆ ಅಂತ ಆಶ್ವಾಸನೆ ಕೊಡ್ತಾ ನನ್ನ ಈ ಗೆಲುವಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ನನ್ನ ಗೆಳೆಯರಿಗೆ ನಾನು ಈ ಕಾರ್ಯಕ್ರಮದಲ್ಲಿ ನನ್ನ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಅದೇ ರೀತಿ ನನ್ನ ಜೊತೆಗೆ ಆರಿಸಿ ಬಂದಿರತಕ್ಕಂತ ಎಲ್ಲಾ ಪದಾಧಿಕಾರಿಗಳಿಗೂ ಸಹ ನನ್ನ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಕೊನೆಯದಾಗಿ ಅಭಿನಂದನೆ ಸಲ್ಲಿಸುತ್ತಾ ಯಾವುದೇ ತರಹದ ಬಾರ್ಗೆ ಸಂಬಂಧಪಟ್ಟಂಗೆ ಹಾಗೂ ಬೆಂಚ್ಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ತೊಂದರೆಗಳಿರೋ ನನಗೆ ಕಂಡಿರ್ತಕ್ಕಂಥ ಕಳೆದ 10 ವರ್ಷಗಳಲ್ಲಿ ಕಂಡಿರ್ತಕ್ಕಂಥ ಒಂದು ಗ್ಯಾಪ್ ಅಂತ ಒಂದು ಏನ್ ನನಗೆ ಅನಿಸ್ತಾ ಇದೆಯೋ ಅದನ್ನ ಬ್ರಿಡ್ಜ್ ಅಪ್ ಮಾಡೋದ್ರಲ್ಲಿ ನಾನು ಸಕ್ರಿಯವಾಗಿ ಕೆಲಸ ಮಾಡ್ತೇನೆ. ಅದಕ್ಕೊಂದು ಯೋಜನೆ ರೂಪಿಸ್ಕೊಂಡು ಅಧ್ಯಕ್ಷರ ಅನುಮತಿ ಮೇರೆಗೆ ಕಾರ್ಯರೂಪಕ್ಕೆ ತರ್ತೇನೆ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಸುಗಮವಾಗಿ ಮತ್ತು ಅತ್ಯಂತ ಶಾಂತಿಯುತವಾಗಿ ಜರುಗಿದ್ದು, ಆ ಮೂಲಕವಾಗಿ ಎಲ್ಲ ನನ್ನ ಆತ್ಮೀಯ ವಕೀಲ ಸಹೋದರ ಸಹೋದರಿಯರು ಇಂದು ಜಿಲ್ಲಾ ವಕೀಲರ ಒಂದು ಸಂಘಕ್ಕೆ ಹೊಸ ಚುನಾಯಿತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ದಾರೆ. ಅದರಲ್ಲೂ ನನ್ನನ್ನು ಈ ಒಂದು ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಆಯ್ಕೆ ಮಾಡಿರುವ ಪ್ರತಿಯೋರ್ವ ನನ್ನ ಆತ್ಮೀಯ ಸಹೋದರ ಸಹೋದರಿ ವಕೀಲ ಬಾಂಧವರಿಗೆ ಮೊದಲಿಗೆ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ವೇದಿಕೆಯ ಮೂಲಕ ನಾನು ಹೇಳಲು ಇಚ್ಛಿಸುವ ಒಂದು ಪ್ರಮುಖ ವಿಷಯವೇನೆಂದರೆ, ನಾವು ಪ್ರತಿ ವರ್ಷವೂ ಸಹ ಈ ರೀತಿಯ ಸಾಮಾನ್ಯವಾಗಿ ಸಂಘದ ಚುನಾವಣೆ ಒಂದು ವರ್ಷದ ಅವಧಿಯೇ ಆಗಿರುತ್ತದೆ. ಹೊಸ ಚುನಾಯಿತ ಪ್ರತಿನಿಧಿಗಳು ತಮ್ಮದೇ ಆದ ಕಾರ್ಯವೈಖರಿಯಲ್ಲಿ ಈ ನ್ಯಾಯಾಂಗ ಮತ್ತು ನಮ್ಮ ಚುನಾವಣಾ ಸಂಘದ ಪ್ರತಿನಿಧಿಗಳ ಮೂಲಕ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಸಹ ನಿಕಟಪೂರ್ವ ಒಂದು ಆಡಳಿತ ಮಂಡಳಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಇತರ ಪದಾಧಿಕಾರಿಗಳ ಜೊತೆಗೆ ಸುಗಮ ಹಾಗೂ ಸಂಯಮದೊಂದಿಗೆ ಚರ್ಚಿಸಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ನಾವು ನಮ್ಮ ಕಾರ್ಯವನ್ನ ಸುಗಮವಾಗಿ ನಮ್ಮೊಂದು ವಕೀಲರ ಸಂಘದ ಕ್ಷೇಮಾಭಿವೃದ್ಧಿಗಾಗಿ ಯಾವ ರೀತಿ ನಾವು ಒಂದು ಪ್ರಣಾಳಿಕೆಯನ್ನು ಹಾಕೊಳ್ಬೇಕು, ಆ ಮೂಲಕವಾಗಿ ನಾವು ನಡೆದಾಗ ನಮ್ಮ ವಕೀಲರ ಸಂಘ ಪ್ರಗತಿಯನ್ನು ಸಾಧಿಸ್ತದೆ. ಮತ್ತು ಅವರಿಗೆ ಯಾವುದೇ ರೀತಿಯ ಅನ್ಯಾಯಗಳಾದರೆ ನಮ್ಮ ಈ ಯುವ ಚುನಾಯಿತ ಪ್ರತಿನಿಧಿಗಳ ಒಂದು ಪದಾಧಿಕಾರಿಗಳು ಸದಾ ಬದ್ಧರಾಗಿರ್ತಾರೆ ಅನ್ನೋ ಮೂಲಕ ಆ ಒಂದು ಆಶಯದೊಂದಿಗೆ ನಾನು ನನ್ನನ್ನ ಈ ವೇದಿಕೆಯ ಮೂಲಕ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ಹಾಗೂ ನನ್ನ ಆತ್ಮೀಯ ಹೊಸ ಆಡಳಿತ ಮಂಡಳಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.